ಇವರ ಹೆಸರು ಗಾಮಾ ಪಹಲ್ವಾನ್. ಇವರ ಕತೆ ನಿಜಕ್ಕೂ ಕೇಳತಕ್ಕದ್ದು. ಅವರು ಬ್ರೂಸ್ಲಿಗೆ ಸ್ಫೂರ್ತಿ ನೀಡಿದ ವಿಶ್ವ ಚಾಂಪಿಯನ್ ಪಹಲ್ವಾನ್ ಕೂಡ. ಇದಲ್ಲದೆ ದೇಶ ವಿಭಜನೆ ಹೊತ್ತಿನಲ್ಲಿ ಹಿಂದೂಗಳನ್ನು ರಕ್ಷಿಸಿದರೂ ಕೂಡ. ಇವರ ಹೆಸರು ಗುಲಾಮ್ ಮೊಹಮ್ಮದ್ ಬಕ್ಷ್ ಭಟ್. ದಿ ಗ್ರೇಟ್ ಗಾಮಾ ಅಥವಾ ಗಾಮಾ ಪಹಲ್ವಾನ್ ಎಂದು ಜನಪ್ರಿಯವಾಗಿ ಪ್ರಸಿದ್ಧರಾಗಿದ್ದಾರೆ. ಅವರು ಕೊನೆಯವರೆಗೂ ಸೋಲಿಲ್ಲದ ಸರದಾರರಾಗಿದ್ದರು. ಕಪುರ್ತಲಾ ಜಿಲ್ಲೆಯ ಜಬ್ಬೋವಲ್ ಗ್ರಾಮದಲ್ಲಿ 1878ರ ಮೇ 21ರಂದು ಇವರು ಜನಿಸಿದರು. ಕುಸ್ತಿ ಇವರ ಕುಟುಂಬದ ಅವಿಭಾಜ್ಯ ಅಂಗವಾಗಿತ್ತು. ಉದಾಹರಣೆಗೆ ಅವರ ತಂದೆ ಮೊಹಮ್ಮದ್ ಅಜೀಜ್ ಬಕ್ಷ್ ಧಾಟಿಯಾದ ಮಹಾರಾಜ ಭವಾನಿ ಸಿಂಗ್ ಇವರ ಆಶ್ರಯದಲ್ಲಿ ಹೋರಾಡಿದ ನ್ಯಾಯಾಲಯದ ಕುಸ್ತಿಪಟುವಾಗಿದ್ದರು. ತನ್ನ ತಂದೆಯಂತೆ ಗಾಮಾ ಕೂಡ ಢಾಟಿಯಾ ಮಹಾರಾಜನ ಆಸ್ಥಾನದಲ್ಲಿ ಆಸ್ಥಾನ ಕುಸ್ತಿಪಟುವಾದರು. ಕಠಿಣ ಪರಿಶ್ರಮ ಮತ್ತು ಅಸಾಮಾನ್ಯ ರೀತಿಯಲ್ಲಿ ವ್ಯಾಯಾಮ ಮಾಡುತ್ತಿದ್ದ ಅವರು ರಾಜಮನೆತನದ ಪ್ರೋತ್ಸಾಹವಾದ ದಿನನಿತ್ಯ ಸುಮಾರು 10 ಲೀಟರ್ ಹಾಲು, ಅರ್ಧ ಲೀಟರ್ ತುಪ್ಪ, 1.5 ಲೀಟರ್ ಬೆಣ್ಣೆ ಮತ್ತು 2 ಕಿಲೋಗ್ರಾಂಗಳಷ್ಟು ಹಣ್ಣುಗಳನ್ನು ತಿನ್ನಲು ಅವಕಾಶ ಮಾಡಿಕೊಟ್ಟಿತು. ಭಾರತೀಯ ಸ್ವಾತಂತ್ರ್ಯ ಹೋರಾಟವು ನಿಜವಾಗಿಯೂ ಪ್ರಾರಂಭವಾಗಲು ಪ್ರಾರಂಭಿಸಿದ ಸಮಯ ಇದು. ಅದೇ ವರ್ಷ ಜಾನ್ ಬುಲ್ ವರ್ಲ್ಡ್ ಚಾಂಪಿಯನ್ಶಿಪ್ನಲ್ಲಿ ಸ್ಪರ್ಧಿಸಲು ಗಾಮಾ ಅವರನ್ನು ಲಂಡನ್ಗೆ ಕಳುಹಿಸಲಾಯಿತು. ಬಂಗಾಳಿ ಮಿಲೇನಿಯರ್ ಶರತ್ ಕುಮಾರ್ ಮಿತ್ರ ಅವರಿಂದ ಪ್ರಾಯೋಜಕತ್ವವನ್ನು ಪಡೆದರು. ದುರದೃಷ್ಟವಶಾತ್ ಈ ಸ್ಪರ್ಧೆಯನ್ನು ಆಯೋಜಿಸುವ ಅಧಿಕಾರಿಗಳು ಗಾಮಾ ಅವರನ್ನು ಅಧಿಕೃತವಾಗಿ ಸ್ಪರ್ಧಿಸಲು ತುಂಬ ಚಿಕ್ಕವರೆಂದು ಪರಿಗಣಿಸಿದ್ದರು. ತೀವ್ರ ನಿರಾಶೆಯ ಹೊರತಾಗಿಯೂ ಲಂಡನ್ನ ಸ್ಥಳೀಯ ರಂಗಮಂದಿರದಲ್ಲಿ ನಡೆಯುವ ಸೈಡ್ ಶೋ ಪಂದ್ಯಗಳ ಸರಣಿಯಲ್ಲಿ ಭಾಗವಹಿಸಲು ಗಾಮಾಗೆ ವಾರಕ್ಕೆ 250 ಪೌಂಡ್ ನೀಡಲಾಗುತ್ತಿತ್ತು. ಆದರೂ ವಿಸ್ಮಯ ಎಂಬುವಂತೆ ಅಲ್ಲಿ ಕಠಿಣ ಪ್ರತಿರೋಧ ಒಡ್ಡಿ ಎಲ್ಲರ ಮನಸೂರೆಗೊಂಡಿದ್ದರು. ಒಂದು ಕುತೂಹಲಕಾರಿ ವಿಷಯ ಏನೆಂದರೆ ಗಾಮಾ ರಾಷ್ಟ್ರೀಯ ಚಾಂಪಿಯನ್ ಆಗುವ ಮೊದಲು ವಿಶ್ವ ಚಾಂಪಿಯನ್ ಗೆದ್ದರು. ದೇಶ ವಿಭಜನೆಯ ಒಂದು ನೋಟ. ವಿಭಜನೆ ಎಂಬುದು ಒಂದು ನರಕ ಸದೃಶವೇ ಒಂದು ವಾತಾವರಣವೇ ಆಗಿತ್ತು. ವಿಭಜನೆ ಘೋಷಿಸುವ ಮೊದಲು ಗಾಮಾ ಅವರು ಅಮೃತ್ಸರದಲ್ಲಿ ವಾಸಿಸುತ್ತಿದ್ದರು. ದುಃಖಕರವೆಂದರೆ ಹೆಚ್ಚುತ್ತಿರುವ ಕೋಮು ವಿಷವು ನಗರದ ವಾತಾವರಣವನ್ನು ಎಷ್ಟರ ಮಟ್ಟಿಗೆ ಕಲುಷಿತಗೊಳಿಸಿತು ಎಂದರೆ ಅವರು 1947ರ ಆರಂಭದಲ್ಲಿ ಅನೇಕ ಪಂದ್ಯಗಳನ್ನು ಆಡಿದ ಅವರು ಲಾಹೋರ್ಗೆ ಸ್ಥಳಾಂತರಗೊಂಡರು. ಹಿಂದೂ ಕುಟುಂಬಗಳೊಂದಿಗೆ ವಸಾಹತುವನ್ನು ನೆಲೆಸಿದರು. ವಿಭಜನೆ ಆಗುವಾಗ ಅಲ್ಲಿಯೇ ಇದ್ದ ಹಿಂದೂಗಳನ್ನು ಹಿಂಸಾತ್ಮಕ ಗುಂಪುಗಳು ಕೊಡಲಿ ಮತ್ತು ಕತ್ತಿಗಳಿಂದ ಶಸ್ತ್ರಸಜ್ಜಿತ ಗುಂಪುಗಳಿಂದ ಆಕ್ರಮಣ ಮಾಡಿದರು. ಕೊನೆಯವರೆಗೂ ಆ ಕುಟುಂಬಗಳನ್ನು ರಕ್ಷಿಸಿದರು. ಆದರೆ ಪರಿಸ್ಥಿತಿ ಹದಗೆಡುತ್ತಿದ್ದಂತೆ ಲಾಹೋರ್ನಲ್ಲಿ ವಾಸಿಸುವುದು ಇನ್ನು ಮುಂದೆ ಈ ಕುಟುಂಬಗಳಿಗೆ ಸುರಕ್ಷಿತವಲ್ಲ ಎಂದು ಗಾಮಾ ಅರಿತುಕೊಂಡರು. ಎಲ್ಲ ಖರ್ಚುಗಳನ್ನು ಭರಿಸಿ ಗಾಮಾ ಹಿಂದೂ ಕುಟುಂಬಗಳನ್ನು ತನ್ನ ವಸಾಹತುವಿನಿಂದ ಗಡಿಯವರೆಗೆ ಕರೆದೊಯ್ದರು. ಅಲ್ಲಿ ಅವರಿಗೆ ವಿದಾಯವನ್ನು ಹೇಳಿದರು. ಆದಾಗ್ಯೂ ದುಃಖಕರವೆಂದರೆ ಗಾಮಾ ಪಹಲ್ವಾನ್ ತಮ್ಮ ಜೀವನದ ಕೊನೆಯ ಕೆಲವು ವರ್ಷಗಳನ್ನು ಪಾಕಿಸ್ತಾನಿ ಸರ್ಕಾರದಿಂದ ಯಾವುದೇ ಬೆಂಬಲವಿಲ್ಲದೆ ತೀವ್ರ ಆರ್ಥಿಕ ಸಂಕಷ್ಟದಲ್ಲಿ ಕಳೆದರು. ಅವರು 1960ರಲ್ಲಿ 82ನೇ ವಯಸ್ಸಿನಲ್ಲಿ ನಿಧನರಾದರು. ಅವರ ಶೋಷಣೆಗಳ ಕಥೆಗಳನ್ನು ಇಂದಿಗೂ ಕೊಲ್ಲಾಪುರ ಮತ್ತು ಹರಿಯಾಣ ಅಖಾಡಗಳಲ್ಲಿ ಹೇಳಲಾಗುತ್ತದೆ. ಇವರ ಇನ್ನೊಂದು ಸಾಧನೆ ಎಂದರೆ 1200 kg ತೂಕದ ಒಂದು ಕಲ್ಲನ್ನು ಡಿಸೆಂಬರ್ 23, 1902ರಂದು ಗಾಮಾ ಪಹಲ್ವಾನ್ ಅವರು 22ನೇ ವಯಸ್ಸಿನಲ್ಲಿ ಎತ್ತಿದರು. ಅವರು ಅದನ್ನು ತಮ್ಮ ಎದೆಯವರೆಗೆ ಎತ್ತಿಕೊಂಡು ಸಾಕಷ್ಟು ದೂರ ನಡೆದರು. ಇಲ್ಲಿಯವರೆಗೂ ಯಾರೂ ಅದನ್ನು ಮತ್ತೆ ಎತ್ತಲು ಆಗಿಲ್ಲ. ಈ ಕಲ್ಲನ್ನು ಈಗಲೂ ಸಯಾಜಿಬಾಗ್ ಬರೋಡ ವಸ್ತು ಸಂಗ್ರಹದಲ್ಲಿ ಇರಿಸಲಾಗಿದೆ. ಇದು ಕಲ್ಲು 2.5 ಅಡಿ ಎತ್ತರವಿದೆ ಮತ್ತು ಅದರ ಮೇಲೆ ಈ ಸಾಧನೆ ಬಗ್ಗೆ ಮರೆಯಲಾಗಿದೆ. ಬ್ರೂಸ್ಲಿ ಅವರ ಒಡನಾಟ. ಮೊದಲೇ ಹೇಳಿದಂತೆ ಬ್ರೂಸ್ಲಿ ಕೂಡ ಗಾಮಾ ಅವರ ಕೆಲವು ವ್ಯಾಯಾಮಗಳನ್ನು ಬೇಟಕ್ ಮತ್ತು ಪುಷಪ್ಗಳನ್ನು ತಮ್ಮ ತರಬೇತಿ ಕ್ರಮದಲ್ಲಿ ಸೇರಿಸಿಕೊಂಡರು ಎಂದು ಹೇಳಲಾಗುತ್ತದೆ. ಗಾಮಾ ಪಹಲ್ವಾನ್ ಬಗ್ಗೆ ಬರೆದ ವಿಷಯಗಳನ್ನು ಓದಿ ತಿಳಿದುಕೊಂಡು ಅವರು ವ್ಯಾಯಾಮ ಪದ್ಧತಿ ಅಳವಡಿಸಿಕೊಂಡಿದ್ದರೆಂಬ ವಿಷಯ ಪಹಲ್ವಾನ್ರ ಹಿರಿಮೆಗೆ ಸಾಕ್ಷಿಯಲ್ಲವೇ?